Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewelers, Dharani Electronics, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೂರದರ್ಶನದಲ್ಲಿ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಹಾಗೆ ಭರತನಾಟ್ಯದ ತಕಧಿಮಿ ತಕಜಣು ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿ ಕುಳಿತುಕೊಂಡಿರುವ ಎಲ್ಲ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಡೈಜಿ ವರ್ಲ್ಡ್ ನಟನಂ ಇದಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಹಾಗೆ ಸಹ ಪ್ರಾಯೋಜಕರಾಗಿ ನಮಗೆ ಸಹಕಾರ ಕೊಡ್ತಾ ಇರುವವರು ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರು, ಲೆಕ್ಸಾ ಲೈಟಿಂಗ್ ಮತ್ತು RJR ಹಾಸ್ಪಿಟಲ್. ಹಾಸ್ಪಿಟಾಲಿಟಿ ಪಾರ್ಟ್ನರ್ ಆದರ್ಶ್ ಕ್ಯಾಟರರ್ಸ್ ಮಂಗಳೂರು ಮತ್ತು ಬಂಟ್ವಾಳ. ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ವೀಕ್ಷಕರೇ, ನಿಮಗೆ ನಟನಂಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಸಹಕಾರ ಹಾಗೂ ಪ್ರೀತಿಯಿಂದ ನಾವು ಅನೇಕ ಸಂಚಿಕೆಗಳನ್ನು ಮುಗಿಸಿಕೊಂಡು ಇದೀಗ 3ನೇ ಸುತ್ತಿನ ಪ್ರಾರಂಭಕ್ಕೆ ಅಣಿಯಾಗಿದ್ದೇವೆ. ಅದಕ್ಕೂ ಮೊದಲು ಈಗ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಕಂಟೆಸ್ಟೆಂಟ್ಗಳ ಪ್ರಿಪರೇಷನ್ಸ್ ಕೂಡ ಹಾಗೆ ಜಾಸ್ತಿ ಆಗ್ತಾ ಇದೆ. ಸೊ ಚಾಲೆಂಜಸ್ ಹೇಗಿದೆ, ಏನೇನನ್ನ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ, ಅದಕ್ಕೂ ಮುಖ್ಯವಾಗಿ ನಮ್ಮ ಜಡ್ಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಅದಕ್ಕೂ ಮೊದಲು ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳ ಸ್ಥಾನದಲ್ಲಿರುವ ನಿರ್ಣಾಯಕರನ್ನು ಸ್ವಾಗತ ಮಾಡುವಂತಹ ಸುಸಂದರ್ಭ. ನಮ್ಮ ಜೊತೆ ಇದ್ದಾರೆ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು. ಇದರ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಭರತನಾಟ್ಯದ ಶಿಕ್ಷಣವನ್ನ ಕೊಡ್ತಾ, ಅಷ್ಟು ಮಾತ್ರ ಅಲ್ಲದೆ ಆ ವಿದ್ಯಾರ್ಥಿಗಳನ್ನ ಕಲಾವಿದರಾಗಿಸುವಲ್ಲಿ ಶ್ರಮಿಸ್ತಾ ಇರುವ ಗುರು ವಿದುಷಿ ರೋಹಿಣಿ ಉದಯ್ ಮ್ಯಾಮ್. ಮ್ಯಾಮ್, ನಿಮ್ಗೆ ಪ್ರೀತಿಪೂರ್ವ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ಇನ್ನೋರ್ವ ಪ್ರತಿಭಾವಂತ ಗುರುಗಳು, ತೀರ್ಪುಗಾರರು. ನಮ್ಮ ಜೊತೆ ಇದ್ದಾರೆ ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ, ಈ ಸಂಸ್ಥೆಯ ನಿರ್ದೇಶಕರು ಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್. ಸರ್, ನಿಮ್ಗೆ ಕೂಡ ಸ್ವಾಗತ. ರಾಧಾಕೃಷ್ಣ ನೃತ್ಯ ನಿಕೇತನ ಉಡುಪಿ, ಈ ಸಂಸ್ಥೆಯ ಮೂಲಕ ಅನೇಕ ಪ್ರತಿಭಾವಂತ ಕಲಾವಿದರನ್ನು ಕೂಡ ತಯಾರು ಮಾಡುವುದರಲ್ಲಿ ಶ್ರಮಿಸಿರುವ ನಮ್ಮ ಜೊತೆ ಇರುವ ಮತ್ತೋರ್ವ ನಿರ್ಣಾಯಕರು, ಭರತನಾಟ್ಯ ಗುರುಗಳು, ಗುರು ವಿದುಷಿ ವೀಣಾ ಸಾಮಗ ಮ್ಯಾಮ್. ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ನಿಮ್ಗೆ ಕೂಡ ಸ್ವಾಗತ ಸುಸ್ವಾಗತ. ಇದೀಗ ನಮ್ಮ ಜಡ್ಜಸ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಆಯ್ತು. ಈ ಸುತ್ತಿನ ಕಾನ್ಸೆಪ್ಟ್ ಏನು ಅದನ್ನ ನಾವು ನಮ್ಮ ಜಡ್ಜಸ್ ಹತ್ರನೇ ಕೇಳುವಲ್ಲ. ವೀಣಾ ಮ್ಯಾಮ್, ಈ ಸುತ್ತಿನ ಕಾನ್ಸೆಪ್ಟ್ ಏನು? ಇವತ್ತಿನ ಒಂದು ಕಾನ್ಸೆಪ್ಟ್ ಏನಂದರೆ, ಈ ರೌಂಡ್ ಇದು ವರ್ಣಂ ಅಂತ. ವರ್ಣ ಭರತನಾಟ್ಯದ ಒಂದು ಕ್ಲಿಷ್ಟಕರವಾದ ನೃತ್ಯ ಅಂತ ಹೇಳ್ತಾರೆ. ಹೇಳುವುದೇನು, ನಾವು ಅನುಭವಿಸಿದ್ದೇವೆ ಕ್ಲಿಷ್ಟಕರವಾದದ್ದು. ಮೊದಲೆಲ್ಲ ಅದನ್ನು 1.5 ಗಂಟೆ ಕಾಲಗಳನ್ನು ಮಾಡ್ತಾಯಿದ್ರು, ಮತ್ತು 25 ನಿಮಿಷಕ್ಕೆ ಇಳೀತು. ಈಗಿನೊಂದು ಸ್ಪೆಷಾಲಿಟಿ, ಇವತ್ತಿನ ಈ ರಿಯಾಲಿಟಿ ಶೋ ಅಲ್ಲಿ ಅದು 7 ನಿಮಿಷಕ್ಕೆ ಮಾಡೋದು. ಆ ಕಲಾವಿದರಿಗೊಂದು ಏನು ಅವರ ಒಂದು ಪ್ರೌಢಮೆನೆ ತೋರಿಸಲಿಕ್ಕೆ ಅವಕಾಶ ನೀಡಲಾಗಿದೆ. ಸೊ ವರ್ಣಂ ಹೆಣ್ಣುದು ತುಂಬ ಒಳ್ಳೆಯ ಕಾನ್ಸೆಪ್ಟ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಮ್ಯಾಮ್. 1.5 ಗಂಟೆಗಳಷ್ಟು ಸಮಯದಲ್ಲಿ ಪ್ರದರ್ಶನ ಮಾಡುವಂತಹ ವರ್ಣ, ಇದನ್ನು ಸಂಕ್ಷಿಪ್ತವಾಗಿ ಕೊಟ್ಟ ಸಮಯದಲ್ಲಿ ಮಾಡುವುದು ಇನ್ನೊಂದು ದೊಡ್ಡ ಚಾಲೆಂಜ್. ಸೊ ಡಬಲ್ ಚಾಲೆಂಜನ್ನು ನಮ್ಮ ಕಂಟೆಸ್ಟೆಂಟ್ಗಳು ಅಕ್ಸೆಪ್ಟ್ ಮಾಡಿದ್ದಾರೆ. ಸರ್, ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವರ್ಣ ಇವತ್ತಿನ ಒಂದು ಉತ್ತಮವಾದ ಒಂದು ಪ್ರೆಸೆಂಟೇಷನ್ ಇರಿಸಿತು ಮಕ್ಕಳಿಗೆ. ಇದನ್ನು ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಉತ್ತಮ ಅವಕಾಶ ಕೂಡ ಈ ಕಲಾವಿದರಿಗೆ ಸಿಕ್ಕಿದೆ. ಎಲ್ಲ ಕಲಾವಿದರಿಗೆ ಶುಭವಾಗಲಿ. ಈ ವರ್ಣವನ್ನು ಬಹಳ ಚೆನ್ನಾಗಿ ಈ ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡುವಂಥ ಒಂದು ಅವಕಾಶವೂ ಅವರಿಗಿದ್ದೆ. ಎಲ್ಲರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಂಟೆಸ್ಟೆಂಟ್ಗಳ ಪರವಾಗಿ ನಾನು ನಿಮಗೆ ಧನ್ಯವಾದನ ಹೇಳ್ತಾ ಇದ್ದೇನೆ. ಸೊ ಗೊತ್ತಾಗಿದೆ ಅಲ್ಲ ವೀಕ್ಷಕರೇ, ಚಾಲೆಂಜಸ್ ಎಷ್ಟಿದೆ ಅಂತ. ಸೊ ಆಗಲೇ ಹೇಳಿದಾಗೆ 2 ಅಲ್ಲ, ಈಗ ಇನ್ನೊಂದು ಚಾಲೆಂಜ್ ಕೂಡ ಆ್ಯಡ್ ಆಗ್ತಾ ಇದೆ, ದಟ್ ಈಸ್ ಎಲಿಮಿನೇಷನ್.
ಹೌದು, ಈ ಒಂದು ಸುತ್ತಿನ ಅಂತ್ಯದಲ್ಲಿ ಎಲಿಮಿನೇಷನ್ ಪ್ರೊಸೆಸ್ ಕೂಡ ನಡೀಲಿಕ್ಕಿದೆ. ಆಗ ಅದೆಷ್ಟೋ ಕಂಟೆಸ್ಟೆಂಟ್ಗಳು ಈ ಪ್ರಯಾಣದಲ್ಲಿ ನಮ್ಮ ಜೊತೆ ಬರೋದನ್ನು ಸ್ಟಾಪ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬರ್ತದೆ. ಸೊ ಇನ್ನು ತಡ ಮಾಡುವುದು ಬೇಡ, ಆದಷ್ಟು ಬೇಗ ನಮ್ಮ ಈ ಒಂದು ಸುತ್ತಿನ ಮೊದಲ ಕಂಟೆಸ್ಟೆಂಟನ್ನು ವೇದಿಕೆ ಮೇಲೆ ಕರೆಯೋಣ, ಸ್ಪರ್ಧೆಯನ್ನು ಪ್ರಾರಂಭಿಸೋಣ. 3ನೇ ಸುತ್ತಿನ ಮೊದಲ ಕಂಟೆಸ್ಟೆಂಟ್ ನಮ್ಮ ಜೊತೆ ಇದ್ದಾರೆ, ಶ್ರಮ್ಯಾ ಫ್ರಮ್ ಕಲ್ಲಡ್ಕ. ನಮಸ್ತೆ ಶ್ರಮ್ಯಾ. ನಮಸ್ತೆ. ಸೊ ಕೇಳಿದ್ರಲ್ಲ, ಚಾಲೆಂಜ್ ತುಂಬ ಇದೆ. ಸೊ ಈ ಟ್ರಿಪಲ್ ಚಾಲೆಂಜ್ಗೆ ಹೇಗೆ ರೆಡಿಯಾಗಿ ಬಂದಿದ್ದೀರಿ ಮತ್ತು ಏನನ್ನು ಇವತ್ತು ಪ್ರಸ್ತುತ ಮಾಡಲಿಕ್ಕಿದ್ದೀರಿ? ಲತಾಂಗಿ ವರ್ಣ, ತಾಳ ಆದಿ, ರಾಗ ಲತಾಂಗಿ, ಕಂಪೋಸ್ ಮಾಡಿದವರು ಮಧುರೈ ಆರ್ ಮುರಳೀಧರ್. ಸೊ ಕಳೆದ ಎಪಿಸೋಡ್ಗಳಿಗೆ ಮಾಡಿದ ಪ್ರಿಪ್ರೇಷನ್ಗೂ ಈ ಎಪಿಸೋಡ್ಗೆ ನೀವು ಮಾಡಿದ ಪ್ರಿಪ್ರೇಷನ್ ಹೇಗೆ ಡಿಫ್ರೆಂಟ್ ಆಗಿದೆ? ಕಳೆದ ಸಾರಿ ಅಂದರೆ ಈ ಸಾರಿ ಸ್ಪೆಷಲಿ ಸಮ್ ಎಕ್ಸಾಮ್ ಇತ್ತು, ಸೊ ಸ್ವಲ್ಪ ಇದಾಯಿತು, ಪರವಾಗಿಲ್ಲ. ಆದರೆ ಕಾನ್ಫಿಡೆನ್ಸ್ ಇದೆ ತಯಾರಾಗಿ ಬಂದಿದ್ದೀರಿ ಅಂತ, ಎಕ್ಸಾಮ್ಗೆ ಕೂಡ, ಈ ಸ್ಪೆಷಲ್ ಎಕ್ಸಾಮ್ಗೆ ಕೂಡ. ಕರೆಕ್ಟ್ ಅಲ್ಲ? ಓಕೆ, ಆಲ್ ದ ವೆರಿ ಬೆಸ್ಟ್. ಈ ವೇದಿಕೆ ನಿಮ್ಮದು. ಥ್ಯಾಂಕ್ ಯು. நடனம் ஆடிடும் நடேச நடேச நடனம் ஆடிடும் நடேச லதாங்கி இணைந்து நம்முடனே நடனம் ஆடிடும் நடேச லதாங்கி இணைந்து நம்முடனே நடனம் ஆடிடும் நடேச தரங்கு தகதிகு தகதிகிட்டதும் தத்தகெதித்தாம் தத்தக்கடதகடதும் கடதகடதும் கெதித்தனச்சுணுதா கதஜம் தரிதரி ததனதனதா தனக்க ஜுணுஜுணுதா ஜுணுத்த திமிதிமிதா திமித்தகடதகதகதகெதித்தாம் தத்தக்கடதகடதும் கடதகடதும் கெதித்தனச்சுணுதா கதஜம் தரிதரி ததனதனதா தனக்க ஜுணுஜுணுதா ஜுணுத்த திமிதிமிதா திமித்தகடதகதரி ததனதா தனக்க ஜுணுதா ஜுணுத்த திமிதா திமித்தகடதா தரி தத்தகடதகத ஜுணுத்த தத்ததிமித்த தரி ததனக்க ஜுணுத்த திமித்ததா தகதிகு கடதகடதும் தா தகதிகு கடதகடதும் தா தகதிகு கடதகடதும் தரி ததனக்க ஜுணுத்த திமித்ததா தகதிகு கடதகடதும் தா தகதிகு கடதகடதும் தா தகதிகு கடதகடதும் தரி ததனக்க ஜுணுத்த திமித்ததா தகதிகு கடதகடதும் தா தகதிகு கடதகடதும் கடதா தகதிகு கடதகடதும் நடனம் ஆடிடும் நடேச லதாங்கி இணைந்து நம்முடனே நடனம் ஆடிடும் நடேச லதாங்கி இணைந்து லயமுடனே 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 மகாரே சரி கமாமப பத தனிதப மபத மகாரே சரி கமாமப பத தனிதப மபத நடனம் ஆடிடும் நடேச லதாங்கி இணைந்து லயமுடனே நடனம் ஆடிடும் நடேச லதாங்கி இணைந்து லயமுடனே சமகானம் தன்னில் தனை மறந்தகம் மகிழ்ந்து உடன் வரும் சமகானம் தன்னில் தனை மறந்தகம் மகிழ்ந்து உடன் வரும் சமகானம் தன்னில் தனை மறந்தகம் மகிழ்ந்து உடன் வரும் நடனம் ஆடிடும் நடேச லதாங்கி இணைந்து லயமுடனே நீ தனிதபத நீ சனிதபத நீ ரிகமபத நீ சரிகரிச நீ கரிசனித நீ ரித சனித நீ கனிரிகரி நீ சனிதபத நடனம் ஆடிடும் நடேச லதாங்கி இணைந்து லயமுடனே நடனம் ஆடிடும் நடேச லதாங்கி இணைந்து லயமுடனே நீ விரிசடைய நீ புலி உடைய நீ ஹரிகரனு நீ கலியுலகில் நீ கருணை கடல் நீ பதஞ்சலி முனி
தொழும்பரவனே வரமருள்வாய் நீ விரிசடையன் நீ புலியுடையன் நீ ஹரிகரனு நீ கலியுலகில் நீ கருணை கடல் நீ பதம் ஜலிமுனி தொழும் பரமன் நீ வரமருள்வாய் நீ விரிசடையன் நீ புலியுடையன் நீ ஹரிகரனு நீ கலியுலகில் நீ கருணை கடல் நீ பதம் ஜலிமுனி தொழும் பரமன் நீ வரமருள்வாய் நட்டனம் ஆடிடும் நடேச லதாங்கி இணைந்து லயமுடனே நடனம் ஆடிடும் நடேச லதாங்கி இணைந்து லயமுடனே தாத பதனி சனித பதனி ரிகாக கரி மகரி சனித பமத தத பதனி சனித பதனி ரிகாக கரி மகரி சனித பம பதனி சனித பம பதனி தபமக மபத பமகரி ரி சதி சதி கமப దని సని దపమ పదని దపమగ మపద పమగరి రి సది సది గమ పదని సని దపమ మపదని దపమగ మపద పమగ రి సది సది గమ పదని సని దపమ పదని దపమగ మపద పమగరి రి సది గమ గమ ప మపద పదని దని ది గరి సది సని సని దపదని గౌతి గరి సని దని ది గరి సని దరి సని దప దప మపద నటనం ஆடிடும் நடேச லதாங்கி இணைந்து லயமுடனே நடனம் ஆடிடும் நடேச லதாங்கி இணைந்து லயமுடனே தாந்தி பதனி சனி தயன இசை நாதம் நாதம் தாந்தி பதனி சனி என இசை நாதம் மழையருவிகன பொழிய தாம் தாம் தீம் தீம் பதனி சனி என இசை நாதம் மழையருவிகன பொழிய பாடும் அடியர்களித்தாட இடது பதம் தூக்கி அனுதினமும் ஆடல் பலவிதம் பாடும் அடியர்களித்தாட இடது பதம் தூக்கி அனுதினமும் ஆடல் பலவிதம் வலக்கை உடுக்கை பிடித்தே இசைக்கும் அழகில் முரளி மகிழ்ந்து வணங்கத சஜம் ததி கிட்டத்தும் தஜம் ததி கிட்டத்தும் ததிமியன குவி மகிழ நட்டனம் ஆடிடும் நடேச லதாங்கி இணைந்து லயமுடனே நட்டனம் ஆடிடும் நடேச லதாங்கி இணைந்து லயமுடனே நட்டனம் ஆடிடும் நடேச நடேச ಬಹಳ ಶ್ರಮಪಟ್ಟು ಅಭ್ಯಾಸ ಮಾಡಿ ಈಗ ಒಂದು ಪ್ರಸ್ತುತಿಯನ್ನು ಕೊಟ್ಟಿದ್ದೀರಿ. ಪ್ರಮೋದ್ ಸರ್, ಹೇಗಿತ್ತು ಶ್ರಮ್ಯಾಳ ಈ ಪ್ರಸ್ತುತಿ? ಶ್ರಮ್ಯಾ ನಮಸ್ತೆ. ನಮಸ್ತೆ ಸರ್. ಲತಾಂಗಿ ವರ್ಣ ಬಹಳ ಒಂದು ಸುಂದರವಾದ ವರ್ಣ ಇದು. ಆ್ಯಕ್ಚುಲಿ ಇದನ್ನು ಹುಡುಗರು ಕೂಡ ಬಹಳ ಚೆನ್ನಾಗಿ ಮಾಡ್ತಾರೆ. ಬಹುಶಃ ವಿಶೇಷ ಅಂದರೆ ನಟನಮಲ್ಲಿ ನಟನಂ ಆಡಿಡುಂ ನಟೇಶ ಭಾಳ ಚೆನ್ನಾಗಿ ಮಾಡಿದ್ಯಾ. ಅಭಿನಯಗಳು ಕೂಡ ಹಾಗೆ ಚೆನ್ನಾಗಿ ಮೂಡಿ ಬಂತು ನಿಂದು. ಅಡವಿಷಯ ಸ್ವಲ್ಪ ಅಡವಿನ ಬಗ್ಗೆ ಸ್ವಲ್ಪ ಒಂದು ಗಮನ ಕೊಡಬೇಕು. ಮತ್ತು ಓವರಾಲ್ ನೀನು ಅದನ್ನು ಏನು ಪ್ರೆಸೆಂಟ್ ಮಾಡಿದೆ ಲತಾಂಗಿಯನ್ನು ಅದು ಚೆನ್ನಾಗಿ ನೀನು ಪ್ರೆಸೆಂಟ್ ಮಾಡಿದೆ. ಮುಂದಿನ ಸುತ್ತಿಗೆಲ್ಲ ಇನ್ನೂ ಸಹ ಪ್ರಯತ್ನ ಪಡಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಣಾ ಮ್ಯಾಮ್ ಏನು ಹೇಳ್ತಾರೆ ಅಂತ ಕೇಳುವ. ಮ್ಯಾಮ್, ಚೆನ್ನಾಗಿ ಮಾಡಿದ್ದಿ ಶ್ರಮ್ಯ. ಥ್ಯಾಂಕ್ ನೀ ಹೇಳಿದಾಗೆ ಸ್ವಲ್ಪ ಎಕ್ಸಾಮ್ ಎಲ್ಲ ಇದ್ದ ಕಾರಣ ಪ್ರಾಕ್ಟೀಸ್ಗೊಂಚೂರು ಕಡಿಮೆ ಇದಾಯಿತು ಅಂತ ಕಾಣ್ತದೆ. ಸ್ವಲ್ಪ ತೊಂದರೆ ಇಲ್ಲ, ಚೆನ್ನಾಗಿ ನಿನ್ನ ಕಾನ್ಫಿಡೆನ್ಸ್ ಒಂದು ಯಾವತ್ತೂ ಇರುವ ಹಾಗೆ ಇರಲಿಲ್ಲ. ಸ್ವಲ್ಪ ಟೆನ್ಷನ್ ಇರ್ತದಲ್ಲ ನೆಕ್ಸ್ಟ್ ಎಂದು ಇರ್ಬೋದು ಅಂತ. ಓಕೆ, ಚೆನ್ನಾಗಿ ಮಾಡಿದ್ವಿ. ಲಾಸ್ಟಿದು ಪೋಸಸ್ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್.
ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ಒಂದು ನಾಟ್ಯಾರಂಭದ ಕೈಗಳನ್ನೊಂದು ಹಿಡ್ಕೊಳ್ತೇವಲ್ಲ ತಾಮ್, ಅದು ಬರುವ ಕಡೆಗೆ ಅದು ಸಣ್ಣಕ್ಕಾದರೆ ಅದು ಒಡಿಸಿ ಫಾರ್ಮಿಗೆ ಹೋಗಿ ಬಿಡ್ತದೆ. ಒಡಿಸ್ಸಿಯಲ್ಲಿ ಹಾಗೆ ಹತ್ತಿರ ಇಟ್ಕೊಳ್ಳೋದು. ನಮ್ಮ ಭರತನಾಟ್ಯದಲ್ಲಿ ಸ್ವಲ್ಪ ನಾವು ಬ್ರಾಡಾಗಿ ಇಟ್ಕೊಳ್ತೇವೆ. ಇದರ ಕಡೆ ತುಂಬ ಗಮನ ಕೊಡಬೇಕು. ಯಾಕಂದರೆ ಪ್ರಸ್ತುತ ಸಮಯದಲ್ಲಿ ಸ್ವಲ್ಪ ಗಡಿಬಿಡಿ ಆದದ್ದಿರ್ಬೋದು, ಆದರೆ ನಾವು ಬಿಗಿನಿಂಗಿಂದ ತಟ್ಟಡವು ಪ್ರಾರಂಭ ಮಾಡುವಾಗಲೇ ನಾವು ನಾಟ್ಯಾರಂಭವನ್ನು ಕೂಡ ಕಲಿತಾ ಬರ್ತೇವೆ. ಅದರ ಕಡೆ ಜಾಸ್ತಿ ಗಮನ ಕೊಡಬೇಕು. ಅಂದರೆ ಚಾಲೆಂಜ್ ಅಂದರೆ ನಮಗೆ ಕಲಾವಿದರಿಗೆ ಆ ಸಮಯದಲ್ಲಿ ನಾವು ಏನೇ ಒತ್ತಡ ಇದ್ದರೂ ನಿಭಾಯಿಸೋದು ಹೇಗೆ ಅಂತೇಳಿ ಅದರ ಕಡೆ ಒಂದು ಸ್ವಲ್ಪ ಗಮನ. ಅದೇ ನಾನು ಹೇಳಿದಾಗೆ ಪರೀಕ್ಷೆ ಸೆಮ್ ಎಕ್ಸಾಮ್ ಇದರಲ್ಲಿ ಸ್ವಲ್ಪ ಕಂಡು ಬಂತು. ಅದರ ಚೆನ್ನಾಗಿತ್ತು, ಪೋಸ್ಚರ್ಸ್ ಇರ್ಬೋದು, ಅಭಿನಯ ಎಲ್ಲ. ಮುಂದಿನ ಸುತ್ತಿಗೆ ಆಗುವಾಗ ಇನ್ನಷ್ಟು ಅಪೇಕ್ಷೆಯಲ್ಲಿ ನಾವು 3 ಜನ ಕೂಡ ಇರ್ತೇವೆ. ಥ್ಯಾಂಕ್ ಯು ಮ್ಯಾಮ್. ಸೊ ನಮ್ಮ ಜಡ್ಜಸ್ ಅವರ ಕಮೆಂಟ್ ಜೊತೆ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ಸರ್ ನೋಡಿಕೊಂಡು ಬರುವ. ಪ್ರಮೋದ್ ಸರ್. ಶಮ್ಯಾ, ನಿನಗೆ ಸಿಗುವಂಥ ಅಂಕಗಳು ಥ್ಯಾಂಕ್ ಯು. 7 ಪಾಯಿಂಟ್ಸ್. ವೀಣಾ ಮ್ಯಾಮ್ 7.5. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ 7.5 ಸಿಕ್ಕಿದೆ. ಖುಷಿ ಆಯ್ತಾ ಮಾರ್ಕ್ಸ್ ಜೊತೆ? ಸ್ಯಾಟಿಸ್ಫೈಡ್? ಓಕೆ. ಸೊ ನಿಮ್ಮ ಮುಂದಿನ ಸುತ್ತುಗಳಿಗೆ ಅಥವಾ ಮುಂದಿನ ಪ್ರಸ್ತುತಿಗಳಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮ ಈ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟ್ ಈಗ ರೆಡಿಯಾಗಿದ್ದಾರೆ. ವೇದಿಕೆ ಮೇಲೆ ಸ್ವಾಗತಿಸಿ ಯಶಸ್ ಭಟ್. ನಮಸ್ತೆ. ನಮಸ್ತೆ. ಸೊ ಹೇಗೆ ಅನ್ನಿಸ್ತಾ ಇದೆ? ಇವತ್ತು ವರ್ಣವನ್ನು ನೀವು ಇಲ್ಲಿ ಪ್ರಸ್ತುತ ಮಾಡಬೇಕು. ಹೇಗೆ ತಯಾರಾಗಿ ಬಂದಿದ್ದೀರಿ? ಹಾಗೆ ನಿಮ್ಮ ಈ ಪ್ರದರ್ಶನದ ಈ ಪ್ರಸ್ತುತಿಯ ಬಗ್ಗೆ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಇವತ್ತು ನಾನು ಮಾಡುವಂಥ ವರ್ಣ ಇನ್ನುಂ ಎನ್ ಮನಂ. ಅದು ಕಂಪೋಸ್ಡ್ ಬೈ ಲಾಲ್ಗುಡಿ ಜಿ ಜಯರಾಮನ್. ರಾಗ ಚಾರುಕೇಶಿ, ತಾಳ ಆದಿ. ಸೊ ಓಕೆ, ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ. ಥ್ಯಾಂಕ್ ಯು. இன்னும் என் மனம் அறியாதவர் போல இருந்திடல் நியாயமா யாதவா. தடம் குத்தக்கத்தி குத்தக்கத்தி கிட்ட தோம் தாம் தக் கிட்ட தக்க தாம் தக்கச்சம் தக்கண்ணம் தக்கத்தை தக்கிட்ட தக்கத்தை தக்கச்சம் தக்கண்ணம் தக்கத்தாம் தக்கிட்ட தக்கத்தாம் தக்கச்சம் தக்கண்ணம் தக்கத்தை தக்கிட்ட தக்கத்தை தக்கச்சம் தக்கண்ணம் தக்கத்தாம் தக்கிட்ட தக்கத்தாம் தக்கச்சம் தக்கண்ணம் தக்கத்தை தக்கிட்ட தக்கத்தை தக்கச்சம் தக்கண்ணம் தக்கத்தாம் தக்கிட்ட தக்கத்தாம் தாம் கிடதக தரி கிடதக தீம் தக்கிட்ட தக்க தீம் தீம் கிடதக தரி கிடதம் தாம் தரி தக்க ஜண்ணு தாம் தரி கிடதக தீம் தரி தக்க ஜண்ணு தாம் தரி கிடதக தூம் தரி தக்க ஜண்ணு தாம் கிடதக தரி கிடனம் தரி தக்க ஜண்ணு தாம் கிடதக தரி கிடதாம் தரி தக்க ஜண்ணு தஜம் 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 கிடதக தரி கிடதோம் தரி தக்க ஜண்ணு தஜம் 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 கிடதக தரி கிடதோம் தக்க ஜண்ணு தஜம் தஜம் கிடதக தரி கிடதோம் கிடதக தரி கிடதோம் கிடதக தரி கிடதோம் தங்க கிடதக தரி கிடதோம் கிடதக தரி கிடதோம் கிடதக தரி கிடதோம் தங்க கிடதக தரி கிடதோம் கிடதக தரி கிடதோம் கிடதக தரி கிடதோம். என் மனம் அறியாதவர் போல இருந்திடல் நியாயமா யாதவா மாதவ. இன்னும் என் மனம் அறியாதவர் போல இருந்திடல் நியாயமா யாதவா மாதவ. இன்னும் என் மனம் அறியாதவர் போல இருந்திடல் நியாயமா யாதவா மாதவ. இன்னும் என் மனம் அறியாதவர். குத்தக்கத்தி குத்தக்கத்தி கிட்ட தோம் தத்தி தக்கண்ணக்க ஜம் தரி கிட்ட தக்க தாம் தாம் தக்கிட்ட தீம் தீம் தக்கிட்ட தோம் தோம் தக்கிட்ட நம் நம் தக்கிட்ட தக்கதி தக்கண்ணக்க ஜம் தரி கிட்ட தக்க தாம் தக்கிட்ட தீம் தக்கிட்ட தோம் தக்கிட்ட நம் தக்கிட்ட தத்தி தக்கண்ணக்க ஜம் தரி கிட்ட தக்க தாம் தக்கிட்ட தீம் தக்கிட்ட தோம் தக்கிட்ட நம் தக்கிட்ட கிடதக தரி கிடதோம் கிடதக தரி கிடதோம் கிடதக தரி கிடதோம் தக்கிடதக தரி கிடதோம் தக்கிடதக தரி கிடதோம் தக்கிடதக தரி கிடதோம் தத்தி கிடதக தரி கிடதோம் தத்தி கிடதக தரி கிடதோம் தத்தி கிடதக தரி கிடதோம். இன்னும் என் மனம் அறியாதவர் போல இருந்தே
ನಿ ಪರಮ ಪಗ ಮರಿ ಗಮ ಪದ ನಿ ಸ ತ್ರಿ ಸ ನಿ ಗಮ ರಿ ಗ ಸ ನಿ ಸ ದ ನಿ ಪ ಧಮ ಪಗ ಮರಿ ಗ ಇನ್ನும் என் மனம் அறியாத பரிவில்லாத நெஞ்சம் தந்ததால் பகலிரவெல்லாம் நினைந்துருகியும் பலவிதம் தனித்தேன் மனம் சலித்தேன் ஒரு துணையிலென இன்னும் என் மனம் அறியாதவர் போல நீடல் நியாயமா குழலோதும் அழகா கண்ணா குறை தீராயோ குழலோதும் அழகா கண்ணா குறை தீராயோ மாபத மாப கமரி கசரி கம உள்ளும் புறம் எங்கும் மீசை பொங்கவே குழலோதும் அழகா கண்ணா குறை தீராயோ ಧನ್ಯವಾದಗಳು ಯಶಸ್, ಒಂದು ಅದ್ಭುತವಾದ ಪ್ರಸ್ತುತಿಯನ್ನ ಈ ವೇದಿಕೆಯಲ್ಲಿ ನಮಗೋಸ್ಕರ ಕೊಟ್ಟದಕ್ಕೆ. ಥ್ಯಾಂಕ್ ಯು. ಸೊ ಎಷ್ಟೋ ಭರತನಾಟ್ಯಂ ಆರ್ಟಿಸ್ಟ್ಗಳ ಫೇವ್ರೆಟ್ ವರ್ಣ ಅಂತ ಸಹ ಹೇಳ್ಬಹುದು ಚಾರುಕೇಶಿ ವರ್ಣ. ಸೊ ಇದನ್ನ ಪರ್ಫಾರ್ಮ್ ಮಾಡಿ ಹೇಗೆ ಅನ್ನಿಸ್ತು? ಖುಷಿ ಆಗ್ತಿದೆ ಈಗ ಜಡ್ಜಸ್ ಹತ್ರ ಕೇಳಿ. ಹೆದರಿಕೆ ಆಗ್ತಂಟ? ಇಲ್ಲ ಇಲ್ಲ. ಸೊ ಜಡ್ಜಸ್ ಹತ್ರ ಕೇಳಿ ಅವರೇನು ಹೇಳ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದಲ್ಲ ನಮಗೆ ಹೇಗೆ ಅನ್ನಿಸ್ತದೆ ಅಂತ. ಓಕೆ, ಹಾಗಾದ್ರೆ ಲೇಟ್ ಮಾಡೋದು ಬೇಡ, ನಾವು ಜಡ್ಜಸ್ನ ಕಮೆಂಟ್ಸ್ ಅನ್ನ ಕೇಳುವ. ಸೊ ವೀಣಾ ಮ್ಯಾಮ್, ಹೇಗಿತ್ತು ಯಶಸ್ ಅವರ ಚಾರುಕೇಶಿ ವರ್ಣಂ ಪ್ರೆಸೆಂಟೇಷನ್? ತುಂಬ ನಮಸ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ತುಂಬ ಎನರ್ಜಿಟಿಕ್ ಆಗಿತ್ತು, ಎಲ್ಲ ಖುಷಿ ಆಯಿತು. ಮತ್ತು ಆ ತಟ್ಟುಮೆಟ್ಟು ತುಂಬ ಎಂಥ ಯುನೀಕ್ ಆಗಿತ್ತು, ಖುಷಿ ಆಯಿತು. ಆದರೆ ಒಂದೊಂದು ಸ್ವಲ್ಪ ಆ ಕೈ ಒಂಚೂರು ಆಗ ಮೇಡಮ್ ಆಗ ಅದು ಒಂದು ಕಂಟೆಸ್ಟೆಂಟ್ಗೆ ಹೇಳಿದ ಹಾಗೆ ಆ ನಾಟ್ಯಾರಂಭ ಒಂಚೂರು ಇದು ಮಾಡ್ಕೊಳ್ಳಿ. ಆ ಕೈ ಫಿನಿಶಿಂಗ್ ಅದು ಮುಕ್ತಾಯ ಇದು ಚೆಂದ ಬರ್ತದೆ. ಸೈಡ್ ಇದೊಂದು ಮಾರ್ಗಾಯಿ ಮಾಡುವಾಗ ಅದನ್ನು ಸರಿ ಮಾಡಿಕೊಂಡ್ರೆ ಸರಿ. ಮತ್ತೆಲ್ಲ ತುಂಬ ಚೆಂದ ಮಾಡಿದ್ದೀರಿ. ಥ್ಯಾಂಕ್ ಯು. ಜತಿಗಳ ಪ್ರಸ್ತುತಿ ಅಡವು ಎಲ್ಲ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ರೋಹಿಣಿ ಮ್ಯಾಮ್ ನಮಸ್ತೆ. ನಮಸ್ತೆ ಯಶಸ್ಸು. ನನಗೆ ಸ್ವಲ್ಪ ಭಾಷೆಯ ಸಮಸ್ಯೆ. ಕನ್ನಡ ಆದರೆ ಬಹಳ ಸುಲಲಿತವಾಗಿ ಅರ್ಥ ಆಗ್ತದೆ. ಇದು ಏನು ನೀವು ಕಥೆಯನ್ನು ಪ್ರಸ್ತುತ ಮಾಡಿದ್ರಿ, ಒಂದು ಚುಟುಕಾಗಿ ಹೇಳ್ತೀರಾ? ಇದು ಮೈನ್ ವರ್ಣದ ನಾಯಕ ಮತ್ತು ನಾಯಕಿ ಭಾವ ಇರೋದು. ಇದರಲ್ಲಿ ನಾಯಕ ನಾನು ಭಕ್ತಿ ರೂಪವಾಗಿ ಒಬ್ಬ ಸಹೋದರನಾಗಿ ಕೃಷ್ಣ ಸಹೋದರನಾಗಿ ಹೇಗೆ ಮಾಡಲಿಕ್ಕೆ ಆಗ್ತದೆ ಅದು ಪ್ರಸ್ತುತಪಡಿಸಿದ್ದೇನೆ. ಯಾಕಂದರೆ ಅಲ್ಲಿ ಒಂದೊಂದು ಇದರಲ್ಲೂ ಸಹ ಅವನು ಹೇಳ್ತಾನೆ, ಕೃಷ್ಣ ನೀನು ಎಷ್ಟೊಳ್ಳು ನೀಲೆ ಆಟ ಆಡಿದ್ದಿ, ಹೇಗೆ ನಾನು ಇಷ್ಟು ಬೇಡ್ಕೊಳ್ಳೋಕೆ ನನ್ನ ಹತ್ರ ಒಂದು ಬರೋದಿಲ್ವಾ, ಹಾಗೆ ಅದರಲ್ಲಿ ಸುಮಾರು ಇದು ಉಂಟು, ಕಥೆ ಉಂಟು. ಹಾಗೆ ಅದು ಅದೊಂದು ಇದು ಪ್ರಸ್ತುತಿ ಅದರಲ್ಲಿ. ಕೃಷ್ಣ ಅಂದರೆ ಹಾಗೆ ಅಲ್ವಾ, ಅಷ್ಟು ಸುಲಭಕ್ಕೆ ದಕ್ಕೋದಿಲ್ಲ, ಸುಲಭದಲ್ಲಿ ಸುಲಭದಿ ಒದಗದು ಹರಿಕರುಣೆ. ಸರಿ, ನೀವು ಮಾಡಿದಂತಹ ವರ್ಣದ ಭಾಗ ತುಂಬ ಉತ್ತಮವಾಗಿತ್ತು. ಅರೆಮಂಡಿಯಾಗ ವೀಣಾ ಮೇಡಮ್ ಹೇಳಿದರು, ಅರೆಮಂಡಿ ತಟ್ಟುಮೆಟ್ಟು ಫುಟ್ ವರ್ಕ್ ಎಲ್ಲ ಚೆನ್ನಾಗಿತ್ತು. ಆ ದಿತ್ತೈ ಒಂದು ತೆಕೊಂಡ್ರಲ್ಲ, ಆದರೆ ನಾವಂದರೆ ಈಗ 1ನೇ ಕಾಲದಿಂದ ಹಿಡಿದು 3ನೇ ಕಾಲ 4ನೇ ಕಾಲ ಎಷ್ಟು ವೇಗವಾಗಿ ತೆಕೊಳ್ತೇವೋ, ಆದರೆ ಅಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಆಗೋದು ಫಿನಿಷಿಂಗನ್ನು ಹೇಗೆ ಕೊಡ್ತೇವೆ ಅಂತೇಳಿ. ಕೆಲವೊಂದು ಸಲ ಸಾಧ್ಯ ಆಗದೇ ಇರ್ಬೋದು, ಆದರೆ ಅದಕ್ಕೆ ನಾವು ಪ್ರಯತ್ನ ಒಂದು ಮಾಡಬೇಕು. ನಿಮ್ಮಲ್ಲಿ ಆ ಕ್ವಾಲಿಟಿ ಎಲ್ಲ ಇರೋದ್ರಿಂದ ನಾನೊಂದು ಸಲಿಗೆಯಲ್ಲಿ ಹೇಳುವಂಥದ್ದು, ಆ ದಿತ್ತೆಯನ್ನು ಸ್ವಲ್ಪ ನೀವು ಮಾಡ್ತೀರಿ, ಖಂಡಿತವಾಗ್ಲೂ ಮಾಡ್ತೀರಿ, ಅದು ಸಾಧ್ಯ ಕೂಡ. ಚೆನ್ನಾಗಿ ಮಾಡಿದ್ದೀರಿ. ಮುಂದಿನ ಸಲಕ್ಕೆ ನಿಮಗೆ ನಿಮ್ಮ ಸೈಡಿಂದ ಇನ್ನಷ್ಟು ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಪರ್ಫಾರ್ಮೆನ್ಸ್ ಆಗಬೇಕಾದ್ರೆ ನಾನು ಗಮನಿಸ್ತಾ ಇದ್ದೆ, ಪ್ರಮೋದ್ ಸರ್ ಅವರೇ ಪರ್ಫಾರ್ಮ್ ಮಾಡ್ತಾ ಇದ್ದ ಹಾಗೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ರು. ಸೊ ಅದು ಕೂಡ ಒಂದು ಎಂಜಾಯ್ಮೆಂಟ್. ನಿಮ್ಮ ಒಪಿನಿಯನ್ ಆ್ಯಂಡ್ ಸಜೆಷನ್ಸ್ ಈ ಇವರ ಪರ್ಫಾರ್ಮೆನ್ಸಿಗೆ? ಯಶಸ್ ನಮಸ್ತೆ. ನಮಸ್ತೆ. ಬಹುಶಃ ನಟ ನಮ್ಮಲ್ಲಿ ಹುಡುಗ ಅಂತ ಇರೋದು ಒಬ್ಬನೇ. ಬಹುಶಃ ಈ ವರ್ಣದಲ್ಲಿ ನಮಗೆ ಸರಿಯಾದ ತೀರ್ಪು ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಅರ್ಧ ಗಂಟೆ ಇರುವಂಥದ್ದು ವರ್ಣ. ಅದನ್ನು 7 ನಿಮಿಷಕ್ಕೆ ಇಳಿಸಿದ್ದೇವೆ ಅಂದರೆ ಅದನ್ನು ಅವರು ಚುಟುಕಾಗಿ ತರ್ತಾರೆ, ಎಲ್ಲವನ್ನು ಹೆಚ್ಚು ಎಕ್ಸ್ಪ್ಲೇನೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲಿ. ಇದು ಖಂಡಿತ ಸತ್ಯ. ಅದಕ್ಕೆ ನೀನು ಏನು ಮಾಡಿದಿ ಇವತ್ತು ಪ್ರೆಸೆಂಟೇಷನ್, ಅದು ತುಂಬ ಚೆನ್ನಾಗಿ ಬಂತು. ಮತ್ತು ಅಭಿನಯ ಕೂಡ ಹಾಗೆ, ಇದರಲ್ಲಿ ಒಳ್ಳೆ ಇನ್ವಾಲ್ವ್ ಆಗಿದ್ದಾನೆ ಕೂಡ.
ಅದು ವರ್ಣವೇ ಹಾಗೆ ನಮ್ಮನ್ನು ಆ ಒಳಗೆ ಕೊಂಡೋಗುತ್ತೆ ಈ ವರ್ಣ. ಮತ್ತು ಹೆಜ್ಜೆಗಳು ಬೀನಾ ಮ್ಯಾಮ್ ಮತ್ತು ರೋಹಿಣಿ ಮ್ಯಾಮ್ ಹೇಳಿದಾಗೆ ತಟ್ಟುಮೆಟ್ಟುಗಳ ಬಹಳ ಸುಂದರವಾಗಿ ನೀನು ಪ್ರೆಸೆಂಟ್ ಮಾಡಿದೆ. ಕೈಯ ಬಗ್ಗೆ ಅದೇ ಗಮನವನ್ನು ಕೊಡಬೇಕು. ಮತ್ತು ಈ ವರ್ಣದಲ್ಲಿ ಅಭಿನಯವನ್ನು ನೀನು ತುಂಬ ಚೆನ್ನಾಗಿ ಮಾಡಿದೆ. ಆ ನವಿಲುಗರಿ ಏನು ತಗೊಂಡ್ಕೊಂಡು ಕೃಷ್ಣನ ಏನುಂಟು ಆ ಫೀಲಿಂಗ್ಸ್ ಅದೆಲ್ಲ ತುಂಬ ಸುಂದರವಾಗಿ ಮೂಡಿ ಬಂತು ಇವತ್ತು ವರ್ಣದಲ್ಲಿ. ನೀನು ಅದ್ಭುತ ಕಲಾವಿದರ ಸಾಲಿಗೆ ಸೇರುವ ಒಬ್ಬ ಕಲಾವಿದ ಕೂಡ ಹೌದು ಹುಡುಗರಲ್ಲಿ. ಆಲ್ ದ ಬೆಸ್ಟ್ ಮುಂದಕ್ಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಜಡ್ಜಸ್ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ, ಹಾಗೆ ಒಳ್ಳೆಯ ಶುಭ ಹಾರೈಕೆ ಅಂತ ಸಹ ಹೇಳ್ಬೋದು, ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರ ಜೊತೆ ಅವರ ಕಮೆಂಟ್ಸ್, ಅವರ ಸಜೆಷನ್ಸ್ ಜೊತೆ ಅವರು ಕೊಡ್ತಾ ಇರುವ ಮಾರ್ಕ್ಸ್ ಅದು ಸಹ ತುಂಬ ಮ್ಯಾಟರ್ ಆಗ್ತದೆ, ಬಿಕಾಸ್ ಇದು ಕಾಂಪಿಟೇಷನ್ ಆಗಿರೋದ್ರಿಂದ. ಸೊ ಅವ್ರ ಹತ್ರ ಕೇಳುವಲ್ಲ ಎಷ್ಟು ಮಾರ್ಕ್ಸ್ ಏನು ಕತೆ ಅಂತ. ಸ್ವಲ್ಪ ಮ್ಯಾಮ್ ನೀನು ಸ್ವಲ್ಪ ಜ್ವರ ಇತ್ತು, ಸ್ವಲ್ಪ ಹಾಗೆ ಸ್ವಲ್ಪ ವೀಕ್ನೆಸ್ ಆಗಿದ್ದು ಸ್ವಲ್ಪ. ಇಷ್ಟ ತನಕ ಹೇಳಲಿಲ್ಲ ಜ್ವರ ಇದ್ದದ್ದು. ಯಶಸ್ಸಿಗೆ ಒಂದು ಗಮನಿಸಿದ್ರ ಮಾರ್ಕ್ಸ್ ಅನ್ನು ಕೈಯಲ್ಲಿ ಹಿಡ್ಕೊಂಡ ಮೇಲೆ ಜ್ವರ ಉಂಟು ಅಂತ ಹೇಳಿದ್ರು. ಮಾರ್ಕ್ ಎಲ್ಲ ಇಲ್ಲಿ ಬಂದಾಗಿದೆ, ಆಮೇಲೆ ಹೇಳಿದ್ರು ಜ್ವರಕ್ಕೆ ಮಾರ್ಕ್ ಇಲ್ಲ, ಇವತ್ತೇನು ಮಾಡಿದಿರಿ ಪರ್ಫಾರ್ಮೆನ್ಸ್ ಅದಕ್ಕೆ ಮಾತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಾವ್, 9 ಪಾಯಿಂಟ್ಸ್ ಅದೇ ಗ್ಯಾಪಲ್ಲಿ ಮ್ಯಾಮ್ ಪಾಯಿಂಟ್ಸ್ ಕೊಟ್ಟು ಬಿಟ್ಟಿದ್ದಾರೆ. ಸೊ ಜ್ವರ ಇಲ್ಲದಿದ್ರೆ ಜಾಸ್ತಿ ಸಿಕ್ತಿತ್ತ ಅಥವಾ ಜ್ವರ ಹೇಳಿದ್ದಕ್ಕೆ ಅಷ್ಟು ಸಿಕ್ಕಿರ್ಬೋದಾ? ಇಲ್ಲ, ನಾನು ಸ್ವಲ್ಪ ಇನ್ನು ಜಾಸ್ತಿ. ನೋ ಜ್ವರದ್ದಕ್ಕೆ ನಾ ಹೇಳಿದಲ್ಲ, ಜ್ವರಕ್ಕೆ ಮಾರ್ಕೇ ಇಲ್ಲ ಅಲ್ಲಿ, ನಾನು ಆಲ್ರೆಡಿ ತೆಗ್ದಾಗಿದೆ, ಅರ್ಥ ಆಯ್ತಾ? ಸೊ ಜ್ವರ, ಹೊಟ್ಟೆ ನೋವು, ನೋ ಮಾರ್ಕ್. ಓಕೆ, ಒಳ್ಳೆ ಪಾಯಿಂಟ್ ಸಿಕ್ಕಿದೆ, 9 ಪಾಯಿಂಟ್ಸ್. ಸೊ ಪ್ರಮೋದ್ ಸರ್ ಎಷ್ಟು ಕೊಡ್ತಾರೆ ಅಂತ ನೀವೇ ಕೇಳಿ. ಸರ್ ಎಷ್ಟು? 0.5 ಜ್ವರಕ್ಕೆ? ಹೌದು, ಇದು ಜ್ವರಕ್ಕೆ. ಅದು ಜ್ವರಕ್ಕೆ. ಥ್ಯಾಂಕ್ ಯು ಸರ್. 9.5. ಸೊ ಜ್ವರ ಇಲ್ಲದಿದ್ರೆ ಇವತ್ತು 9ಕ್ಕೆ ನಿಲ್ತಿತ್ತು. ಸೊ ಸರ್ ನಿಮಗೆ 9.5 ಕೊಟ್ಟಿದ್ದಾರೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್, ಯಶಸ್ಸು ಜ್ವರ ಅಂತ ಹೇಳುವಾಗ ಒಂದು ನೆನಪಾಯಿತು ನನಗೆ. ನಾನು ಕಲಿತಾ ಇರುವಾಗ ಹಾಗೆ ಒಂದು ವಾರ್ಷಿಕೋತ್ಸವದ ಸಮಯದಲ್ಲಿ ತುಂಬ ಜ್ವರ. ಆಗ ಹಳ್ಳಿಯಲ್ಲಿ ಬೇರೆ ಇದ್ದದ್ದು, ಅಷ್ಟು ಬೇಗ ಮೆಡಿಕಲಿಗೆ ಹೋಗಲಿಕ್ಕೆಲ್ಲ ಸಾಧ್ಯ ಇಲ್ಲ. ಆದರೆ ಏನು ಮಾಡೋದು, ಪ್ರೋಗ್ರಾಮಿಗೆ ಹೋಗುವಾಗ ಅಂದರೆ ಇತ್ತು ನಾವೆಲ್ಲ ಗುಂಪಲ್ಲಿ ಮಾಡೋದು. ನಾನು ಒಬ್ಬಳಿಲ್ಲದಿದ್ದರೆ ಅಲ್ಲಿ ನಮ್ಮ ಗುರುಗಳಿಗೆ ಸಮಸ್ಯೆ ಆಗ್ತದೆ, ನನ್ನ ಒಬ್ಬಳ ಆಬ್ಸೆಂಟಿಂದ ಅಲ್ಲಿ ಇರುವ ಬ್ಯಾಚ್ ಮೇಟ್ಸಿಗೆ ಸಮಸ್ಯೆ ಆಗಬಾರ್ದು ಅಂತ. ಆ ಒಂದು ನಾನು ಗುರುಭಕ್ತಿ ಇಟ್ಟ ಕಾರಣವೇ ಏನೋ ನನ್ನ ಶಿಷ್ಯರು ಕೂಡ ಹಾಗೇ ಮಾಡ್ತಾರೆ. ಜ್ವರ ಇದ್ದರೂ ಏನಿದ್ರೂ ಕೂಡ ಟ್ಯಾಬ್ಲೆಟ್ ಹಿಡ್ಕೊಂಡು ಸಹಿಸಿಕೊಂಡು ಕಾರ್ಯಕ್ರಮವನ್ನು ನೀಡುವಂಥದ್ದು. ಅದು ಈ ಭರತನಾಟ್ಯ ನಮಗೆ ವಿದೌಟ್ ಫೀಸ್ ಆ ಶಿಕ್ಷಣವನ್ನು ಮತ್ತು ಆ ಡಿಸಿಪ್ಲಿನನ್ನು ಕಲಿಸಿಕೊಡ್ತದೆ ಅಂತ. ಈಗ ಯಶಸ್ಸಿನ ಜ್ವರದಿಂದ ನನ್ನ ಆಗಿನ ಜ್ವರ ನೆನಪಾಯ್ತು ನನಗೆ. ಇವತ್ತಿನ ವರ್ಣಕ್ಕೆ ನನ್ನ ಕಡೆಯಿಂದ 9. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ಸ್. ಹೇಗೆ ಅನ್ನಿಸ್ತಾ ಇದೆ? ಮಾರ್ಕ್ಸ್ ಒಳ್ಳೊಳ್ಳೆ ಮಾರ್ಕ್ಸ್ ಸಿಕ್ಕಿದೆ, ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ, ಖುಷಿ ಆಗ್ತಿದೆ. ಸೊ ಈ 2 ಕಂಟೆಸ್ಟೆಂಟ್ಗಳಿಂದ ನಮಗೆ ಕಲೀಲಿಕ್ಕೆ ಸಿಕ್ಕಿದ್ದು, ಎಕ್ಸಾಮ್ ಇರಲಿ, ಹುಷಾರಿಲ್ಲದೆ ಇರಲಿ, ಅಥವಾ ಏನೇ ಕಾಂಪ್ಲಿಕೇಶನ್ಸ್ ಇರಲಿ, ಸ್ಟೇಜ್ಗೆ ಬರ್ತೇವೆ ಅಂತ ಹೇಳಿದರೆ ಬಂದೇ ಬರ್ತೇವೆ, ಬಂದ ಮೇಲೆ ಬಿಟ್ಟು ಕೊಡುವ ಮಾತೇ ಇಲ್ಲ. ಸೊ ಅದನ್ನು ನಮ್ಮ ಕಂಟೆಸ್ಟೆಂಟ್ಗಳು ಒಬ್ರೊಬ್ರಾಗೆ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ಯಶಸ್ಸಿನ ಜ್ವರ ಕಮ್ಮಿ ಆಗಿರ್ಬೋದು, ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಅಲ್ಲ, ನಮ್ಮ ಮಾರ್ಕ್ಸ್ ಪ್ಯಾರಾಸಿಟಮಲ್ಗಿಂತಲೂ ವರ್ಕ್ ಮಾಡ್ತದೆ. ಹೌದು, ಎಸ್. ಸೊ ಖುಷಿ ಆಯ್ತು. ಆಲ್ ದ ವೆರಿ ಬೆಸ್ಟ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಕೂಡ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. 2 ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸಸ್ ಅನ್ನ ನಾವು ನೋಡಿದ್ದೇವೆ. ಸೊ ಮುಂದಿನ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ, ಅವರ ಪ್ರಸ್ತುತಿ ಏನು ಅನ್ನೋದನ್ನ ನೋಡುವುದಕ್ಕೂ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಪಾರಂಪರಿಕ ಸ್ವಾದವನ್ನೊಳಗೊಂಡ SG ಪ್ಯೂರ್ ಮಸಾಲೆಗಳು,
ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ನಮ್ಮ ಮುಂದಿನ ಸ್ಪರ್ಧೆಯನ್ನ ಈಗ ವೇದಿಕೆಗೆ ಕರೆಯೋಣ. ತಲಪಾಡಿಯಿಂದ ಶ್ವೇತಾ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಒಳ್ಳೆ ಪ್ರದರ್ಶನವನ್ನ ಕೂಡ ನೀವು ಕೊಟ್ಟಿದ್ದೀರಿ, ಅದರ ಜೊತೆ ಎಂಗೇಜ್ಮೆಂಟ್ ಕೂಡ ಮುಗಿಸ್ಕೊಂಡು ಬಂದಿದ್ದೀರಿ. ಹೇಗೆ ಆಯ್ತು ಎಲ್ಲ? ಚೆನ್ನಾಗೈತೆ ಎಲ್ಲ. ಸೊ ಪರ್ಫಾರ್ಮೆನ್ಸ್ ಹಾಗೆ ನಿಮ್ಮ ಕಾರ್ಯಕ್ರಮ ಕೂಡ ಚೆನ್ನಾಗಿ ನಡೆಯಿತು. ಸೊ ಮತ್ತೊಮ್ಮೆ ನಿಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಏನಿವತ್ತು ಪ್ರಸ್ತುತ ಇವತ್ತು ಶ್ರೀಕೃಷ್ಣ ಕಮಲನಾಥು ಅನ್ನೋ ವರ್ಣ ಮಾಡ್ತಿದ್ದೇನೆ. ಮಾಯಾ ಮಾಳವ ಗೌಳ ರಾಗ ಮತ್ತೆ ಆದಿತಾಳ. ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೃಷ್ಣ ಕಮಲನಾಥೋ ವಸುದೇವ ಸನಾತನ ವಸುದೇವಾತ್ಮಜ कमलनाथो वसुदेव सनातनः वसुदेवात्मजः पुण्यो लीलमनुज
ಮನುಜ ವಿಗ್ರಹ ಶ್ರೀ ಕೃಷ್ಣ ಕಮಲನಾಥೋ ವಾಸುದೇವ ಸನಾತನಗ ವಸುದೇವಾತ್ಮಜಗ ಪುಣ್ಯೋ ಲೀಲ ಮನುಜ ವಿಗ್ರಹ ಶ್ರೀ ಕೃಷ್ಣ ಕಮಲನಾಥೋ ವಾಸುದೇವ ಸನಾತನಗ ವಸುದೇವಾತ್ಮಜಗ ಪುಣ್ಯೋ ಲೀಲ ಮನುಜ ವಿಗ್ರಹ ಶ್ರೀ ಕೃಷ್ಣ ಕಮಲನಾಥೋ ವಾಸುದೇವ ಸನಾತನಗ ವಸುದೇವಾತ್ಮಜಗ ಪುಣ್ಯೋ ಲೀಲ ಮನುಜ ವಿಗ್ರಹ ಶ್ರೀ ಕೃಷ್ಣ ಕಮಲನಾಥೋ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ 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 ಕಾಳೀಯ ಪಣಿಮಾಣಿಕ್ಯರಂಜಿತ ಶ್ರೀಪದಾಂಬುಜ ಕಾಳೀಯ ಪಣಿಮಾಣಿಕ್ಯರಂಜಿತ ಶ್ರೀಪದಾಂಬುಜ ಪಾರ್ಥ ಸಾರಥಿರವ್ಯಕ್ತೋ ಗೀತಾಮೃತ ಮಹೋದಧಿ ಪಾರ್ಥ ಸಾರಥಿರವ್ಯಕ್ತೋ ಗೀತಾಮೃತ ಮಹೋದಧಿ ಪಾರ್ಥ ಸಾರಥಿ ಪಾರ್ಥ ಸಾರಥಿ ಪಾರ್ಥ ಸಾರಥಿ ರವ್ಯಕ್ತೋ ಪಾರ್ಥ ಸಾರಥಿ ಪಾರ್ಥ ಸಾರಥಿ ರವ್ಯಕ್ತೋ ಕೋಟಿ ಸೂರ್ಯ ಸಮಪ್ರಭ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ ಕೋಟಿ ಸೂರ್ಯ ಸಮಪ್ರಭ ಕೋಟಿ ಸೂರ್ಯ ಸಮಪ್ರಭ ಒಂದು ವಿಶಿಷ್ಟವಾದ ಪ್ರಸ್ತುತಿಯನ್ನು ನೀವೀಗ ಮಾಡಿದ್ದೀರಿ. ದಶಾವತಾರವನ್ನು ಕೂಡ ಈ ವೇದಿಕೆ ಮೇಲೆ ತಂದ್ರಿ. ಸೊ ನಿಮ್ಮ ಈ ಪ್ರಸ್ತುತಿ ನಮ್ಮ ಜಡ್ಜಸ್ಗೆ ಹೇಗೆ ಇಷ್ಟ ಆಯ್ತಾ ಅಥವಾ ಅವರ ಸಜೆಷನ್ಸ್ ಏನು, ಅವರ ಕಮೆಂಟ್ಸ್ ಏನು, ಅವರ ಹತ್ರನೇ ಕೇಳು. ಎಸ್, ರೋಹಿಣಿ ಮ್ಯಾಮ್, ಹೇಗಿತ್ತು ಈ ಪ್ರಸ್ತುತಿ? ನಮಸ್ತೆ. ನಮಸ್ತೆ ಶ್ವೇತಾ. ಶ್ವೇತಾ ಸ್ಕ್ವೇರ್ ಇಬ್ಬರಿದ್ದೀರಿ, ಶ್ವೇತಾ. ಇವತ್ತಿನ ಒಂದು ವಿಶೇಷ ಏನು ಗೊತ್ತುಂಟಾ ಶ್ವೇತಾ, ನಿರೂಪಕಿ ಶ್ವೇತಾ ಅವರೇ, ವರ್ಣ ಅಂತ ಹೇಳುವಂಥದ್ದು ನಮ್ಮ ಭರತನಾಟ್ಯದ ಒಂದು ಜೀವಾಳ. ಒಂದು 3-4-5 ವರ್ಷಗಳ ಕಲಿತ ನಂತರ ನಾವು ವರ್ಣವನ್ನು ಕಲಿತೇವೆ. ಒಂದು ಮಧ್ಯ ವಯಸ್ಸು ಅಂತ ಹೇಳ್ಬೋದು ಭರತನಾಟ್ಯದಲ್ಲಿ. ಹಾಗೆ ಶ್ವೇತಾಳದ್ದು ಅವರದ್ದು ಕೂಡ ಮದುವೆಯ ಇದಕ್ಕೆ ನಿಶ್ಚಿತಾರ್ಥ ಮುಗಿಸಿಕೊಂಡಿದ್ದಾರೆ. ಅದು ಒಂದು ಘಟ್ಟ. ಇವತ್ತು ಆ ಘಟ್ಟ ಮುಗಿಸಿ ಈ ಘಟ್ಟಕ್ಕೆ ಬಂದಿದ್ದಾರೆ, ವರ್ಣದ ಘಟ್ಟಕ್ಕೆ. ಎರಡು ಸಾಮ್ಯತೆ ಅಂತ ಅನಿಸಿತು ನನಗೆ. ನಿಶ್ಚಿತಾರ್ಥ ಎಲ್ಲ ಆಗಿದೆ, ಚೆನ್ನಾಗಿ ಆಯ್ತಾ? ಚೆನ್ನಾಗಾಯ್ತು. ಹುಡುಗ ಸಪೋರ್ಟ್ ಮಾಡ್ತಾರಂತೆಯ? ಕಂಡೀಷನ್ ಹಾಕಿದ್ದೀರಾ ಡ್ಯಾನ್ಸಿಗೆ ಬಿಡಬೇಕು ಅಂತೇಳಿ? ಸರಿ. ಇನ್ನು ವರ್ಣದ ವಿಷಯಕ್ಕೆ ಬಂದರೆ, ನಮಗೆ ಅಭಿನಯ ದರ್ಪಣದಲ್ಲಿ
ಒಂದು ಆರ್ಟಿಸ್ಟಿಗೆ, ಕಲಾವಿದರಿಗೆ ಶರೀರ ಮತ್ತು ಶಾರೀರ ಇದರ ಬಗ್ಗೆ ಲಕ್ಷಣಗಳನ್ನು ಅಭಿನಯ ದರ್ಪಣದಲ್ಲಿ ಹೇಳಿದ್ದಾರೆ. ಹಾಗೆ ಶ್ವೇತಾ, ನಿಮ್ಮ ಕಣ್ಣು ಹಾಗೆ ತುಂಬ ಅದರಲ್ಲೇ ಮಾತಾಡ್ತೀರಿ ನೀವು, ಕಣ್ಣಲ್ಲೇ ಏನು ನೃತ್ಯಕ್ಕೆ ಒಂದು ಆ ಕಣ್ಣುಗಳು ಹೇಗೆ ಬೇಕೋ ಅದೇ ಆ ಒಂದು ಲಕ್ಷಣ ನಿಮ್ಮಲ್ಲಿ ಉಂಟು. ಆ ಕಣ್ಣಿನ ಮೂಮೆಂಟ್ ಬೇಗ ನಮಗೆ ಗೊತ್ತಾಗ್ತದೆ, ಅಷ್ಟು ಚೆಂದ ಉಂಟು ಕಣ್ಣು ಕೂಡ. ನೃತ್ಯದ ಬಗ್ಗೆ, ವರ್ಣದ ಬಗ್ಗೆ ಅದ್ಭುತವಾದ ಒಂದು ಸಾಹಿತ್ಯ ಕೃಷ್ಣನ ಬಗ್ಗೆ ಇರುವಂಥದ್ದು. ಶ್ರೀ ಕೃಷ್ಣ ಕಮಲನಾಥು, ಅಲ್ಲಿ ಪಾರ್ಥಸಾರಥಿ ಕೃಷ್ಣ ವಿರಾಟ್ ರೂಪ ತೋರಿಸಿ ಅರ್ಜುನನಿಗೆ ಆ ಒಂದು ಇದನ್ನು ಹೇಳುವಂಥದ್ದು ತೋರಿಸಿದ್ರಿ, ಕಿರಿದಾಗಿ ತೋರಿಸಿದ್ರಿ. ವೇದಿಕೆ ಬಳಸುವುದು ಒಂದು, ನಾನೊಂದು ಸಜೆಷನ್ಸ್ ನಿಮಗೆ ಕೊಟ್ಟು, ವೇದಿಕೆ ಬಳಸೋದು ಮತ್ತು ಒಂದು ಸ್ವಲ್ಪ ಅರೆಮಂಡಿಯ ಕಡೆಗೆ ಗಮನ ಕೊಡಬೇಕು, ಮತ್ತು ಸ್ವಲ್ಪ ಅಡವಿನ ಒಂದು ಫಿನಿಶಿಂಗ್ಸು ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನೂ ಇದನ್ನು ಚೆನ್ನಾಗಿ ಮಾಡ್ಬೋದು. ಇನ್ನೂ ಕೂಡ ಮುಂದಿನ ಬಾರಿಗೆ ತುಂಬ ನಿರೀಕ್ಷೆಯಲ್ಲಿರ್ತೇನೆ. ವರ್ಣದಿಂದ ಮುಂದಿನ ಸಲಕ್ಕೆ ಏನು ನೆಕ್ಸ್ಟ್ ನಿಮಗೆ ಟಾಸ್ಕ್ ಅಂತ ಬರ್ತದೋ ಅದನ್ನು ಇನ್ನೂ ಕೂಡ ನಿಭಾಯಿಸಿಕೊಂಡು ಚೆನ್ನಾಗಿ ಪ್ರಸ್ತುತಿ ಮಾಡಬೇಕು. ಉತ್ತಮವಾಗಿತ್ತು ಇವತ್ತು ನೀವು ಆಯ್ದುಕೊಂಡಂಥ ವರ್ಣ, ಮತ್ತು ಇಲ್ಲಿ ಪ್ರಸ್ತುತಿ ಮಾಡಿದ್ದು ಚೆನ್ನಾಗಿತ್ತು, ಉತ್ತಮವಾಗಿತ್ತು. ಅದರ ಸಣ್ಣ ಸಣ್ಣ ಒಂದು ಗುಣದೋಷಗಳು ಹುಡ್ತಲ್ಲ, ಲೋಪಗಳು, ಅದನ್ನೆಲ್ಲ ಒಂದು ತಿದ್ದಿಕೊಂಡು ಮುಂದಿನ ಬಾರಿಗೆ ತುಂಬ ಚೆನ್ನಾಗಿ ಪ್ರಸ್ತುತಿ ಮಾಡಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೋಹಿಣಿ ಮ್ಯಾಮ್. ನಮಗೆ ಕೆಲವು ಸಜೆಷನ್ಸನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ತೆಗೆದುಕೊಂಡು ಪ್ರಮೋದ್ ಸರ್ ಏನು ಹೇಳ್ತಾರೆ ಅಂತ ಕೇಳು. ಪ್ರಮೋದ್ ಸರ್. ನಮಸ್ತೆ ಸರ್. ಶ್ವೇತಾ ನಮಸ್ತೆ. ಶ್ರೀಕೃಷ್ಣ ಕಮಲನಾಥು ಬಹಳ ಚಂದವಾಗಿರುವಂಥ ಒಂದು ವರ್ಣ, ಮಹಾಭಾರತದಿಂದ ಆಯ್ದ ಶ್ಲೋಕಗಳು ಇದೆಲ್ಲ. ರೋಹಿಣಿ ಮ್ಯಾಮ್ ಹೇಳಿದಾಗೆ ಹೌದು, ಕಣ್ಣು ಬಹಳ ಸುಂದರವಾಗಿ ಮಾತಾಡ್ತದೆ ನಿಂದು. ಯಾಕೆಂದರೆ ಅದು ಗಾಡ್ ಗಿಫ್ಟ್ ಕೆಲವರಿಗೆ. ಕೆಲವು ಕಣ್ಣಲ್ಲಿ ಸಣ್ಣ ಕಣ್ಣು, ನಮ್ಮಂಥ ಕಣ್ಣವರಿಗೆ ತುಂಬ ವರ್ಕ್ ಮಾಡಬೇಕಾಗ್ತದೆ. ಯಾಕಂದರೆ ಅಭಿನಯದಲ್ಲೆಲ್ಲ ಅವರು ಕಾಳಿನ ನೋಟ ನೋಡಿದರೆ ತುಂಬ ಆ ನೋಟ ಬಂದಾಯಿತು ಅದೆಲ್ಲ. ಅವರೊಂದು ಕಾಳಿಂಗನ ಮಾಡಿ ತೋರಿಸಿದ್ರು, ಭಯ ಆಯಿತು ನಮಗೊಂದ್ಸಲ ನೋಡಿ. ಹಾಗೆ ಬಹಳ ವರ್ಣವನ್ನು ಬಹಳ ಚೆಂದಾಗಿ, ಹಾಫ್ ಸಿಟ್ಟಿಂಗ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅದರ್ವೈಸ್ ಬಹಳ ಸುಂದರವಾಗಿ ಹೋಗಿದೆ ಶ್ವೇತಾ. ಮುಂದಿನ ಬಾರಿಗೆ ಇನ್ನಷ್ಟು ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೇವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೀಣಾ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಶ್ವೇತಾ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತು ಮದುವೆ ಆದ ನಂತರ ಸಹ ಸಪೋರ್ಟ್ ಮಾಡ್ತಾರಂತೆ ಕೇಳಿ ಖುಷಿ ಆಯಿತು. ಹೀಗೆ ಮುಂದುವರಿಸಿ, ಚೆನ್ನಾಗಿ ಮಾಡಿದ್ದೀರಿ. ಶ್ರೀಕೃಷ್ಣ ಕಮಲನಾಥು ಅರ್ಧಿಯಲ್ಲಿ ಒಂಚೂರು ಆ ಡೌಟು ತಾಳಕ್ಕೆ ಸೇರುವಂಥದ್ದು, ಮತ್ತು ಆದಷ್ಟು ತಟ್ಟು ಮೆಟ್ಟು ಸಹ ಆ ತಾಳಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ನಿಮ್ಮ ಅಭಿನಯ ಮತ್ತು ಅಲ್ಲಿ ಶೃಂಗಾರ ಮಾಡಿದ್ದು ಸಹ ಖುಷಿಯಾಯಿತು. ದಶಾವತಾರವನ್ನು ಸಹ ಈ ಕೃಷ್ಣನವರೆಗೆ ಚೆನ್ನಾಗಿ ಪ್ರಸ್ತುತಪಡಿಸಿದ್ದೀರಿ, ಖುಷಿಯಾಯಿತು. ಅದರ ಕೆಲವೆಲ್ಲ ಇನ್ನೊಂದು ಚೂರು ನೋಡ್ಕೊಳ್ಳಿ, ಆಯಿತಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನೋಡ್ಕೊಂಡು ಬರೋಣ. ರೋಹಿಣಿ ಮ್ಯಾಮ್, ಇವರ ಇಂದಿನ ಈ ಪ್ರಸ್ತುತಿಗೆ ನೀವು ಕೊಡ್ತಾ ಇರುವಂತಹ ಮಾರ್ಕ್ಸ್. ಶ್ರೀಕೃಷ್ಣ ಕಮಲನಾಥುಗೆ ಇವತ್ತು ನನ್ನ ಕಡೆಯಿಂದ 7. ರೋಹಿಣಿ ಮ್ಯಾಮ್ ಕೊಟ್ಟಿದ್ದಾರೆ 7 ಪಾಯಿಂಟ್ಸ್. ಸೊ ಪ್ರಮೋದ್ ಸರ್ 7.5. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಣಾ ಮ್ಯಾಮ್ ಕೊಟ್ಟಿದ್ದಾರೆ 8 ಪಾಯಿಂಟ್ಸ್. ಸೊ ಹೇಗೆ ಅನ್ನಿಸ್ತು ಮಾರ್ಕ್ಸ್ ಜೊತೆ? ಸ್ಯಾಟಿಸ್ಫೈಡ್? ಸ್ವಲ್ಪ ಸ್ಯಾಟಿಸ್ಫೈಡ್. ಇನ್ನೂ ಎಫರ್ಟ್ಸ್ ಹಾಕಬೇಕು. ಸೊ ಇನ್ನೂ ಎಫರ್ಟ್ಸ್ ಹಾಕಬೇಕು. ನಮಗೆ ಸಿಕ್ಕಿರುವ ಕರೆಕ್ಷನ್ಸ್ಗಳಲ್ಲಿ ತಿದ್ದುಕೊಂಡು ಇನ್ನೂ ಜಾಸ್ತಿ ಮಾರ್ಕ್ಸನ್ನು ಮುಂದಿನ ಸುತ್ತಿನಲ್ಲಿ ತೆಗೆದುಕೊಳ್ಳುವ ಪ್ರಯತ್ನ ನಿಮ್ದಾಗಲಿ. ಒಳ್ಳೆಯದಾಗಲಿ. ಮುಂದಿನ ಎಲ್ಲ ಈ ಕಾರ್ಯಕ್ರಮಗಳಿಗೆ ಸಹ ಆ್ಯಂಡ್ ನಿಮ್ಮ ಲೈಫಿಗೆ ಸಹ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟ್ ಈಗ ವೇದಿಕೆ ಮೇಲೆ ಬರ್ಲಿಕ್ಕಿದ್ದಾರೆ. ಸೊ ವೆಲ್ಕಮ್ ಆನ್ ಸ್ಟೇಜ್ ಶ್ರೀಕರಿ ಹೊಸಬೆಟ್ಟು. ನಮಸ್ತೆ ಶ್ರೀಕರಿ. ನಮಸ್ತೆ ಮ್ಯಾಮ್. ಹೇಗಿದ್ದೀರಿ? ಹುಷಾರಾಗಿದ್ದೇನೆ. ಹುಷಾರಾಗಿದ್ದೀರಿ. ಓಕೆ, ಸೊ ತುಂಬಾ ಚಂದ ಕಾಣಿಸ್ತಿದ್ದೀರಿ. ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರ್ತದೆ? ಅದು ಸಹ ಹಾಗೆ ಚಂದ ಇರ್ತದಾ ನಿಮ್ಮ ಹಾಗೆ? ಇವತ್ತು ನಾನು KN ದಂಡಾಯುಧ ಪಾಣಿಪಿಳ್ಳೆ ಇವರ ಪೂರ್ವಿ ಕಲ್ಯಾಣಿ ರಾಗದ ವರ್ಣವನ್ನು ಪ್ರಸ್ತುತಿಸಲಿದ್ದೇನೆ. ಇದರಲ್ಲಿ ನಾಯಕಿ ವಿರಹೋತ್ಕಂಠಿತ ಅವಸ್ಥೆಯಲ್ಲಿದ್ದು ನಾಯಕನಾದ ಷಣ್ಮುಖನನ್ನು ಕರೆಯಲು ತನ್ನ ಸಖಿಯಲ್ಲಿ ಹೇಳುತ್ತಾಳೆ. ಸೊ ಈಗ ವೇದಿಕೆ ನಿಮ್ದು. ಆಲ್ ದಿ ಬೆಸ್ಟ್. ನಿಮ್ಮ ಬೆಸ್ಟ್ ಕೊಡಿ. ಥ್ಯಾಂಕ್ ಯು ಮ್ಯಾಮ್. ಸ್ವಾಮಿ ವರಸುಲ್ಲಡಿ ಸಖಿಯೇ ಸ್ವಾಮಿ ವರಸುಲ್ಲಡಿ ಸ್ವಾಮಿ சொல்லடி சகியே குமார சுவாமி வர சொல்லடி சகியே
ರಿ ತ ತ ರಿ ತ ಕಿ ಟ ತ ಧೀ ತೋಂ ನಂ ತ ಕ ತ ರಿ ತ ಝಂ ತ ಝಂ ತಾ ತ ಝಂ ತ ರಿ ತ ಝಂ ಧ ನ ತ ಝಂ ತ ಧೀಂ ಘಿ ನ ತೋಂ ಝಂ ಝಂ ತ ತ ರಿ ತ ಕ ತ ರಿ ತ ರಿ ತ ಕಿ ಟ ತ ಧೀ ತೋಂ ನಂ ತ ಕ ತ ರಿ ತ ಝಂ ತ ಝಂ ತಾ ತ ಝಂ ತ ರಿ ತ ಝಂ ದ ನ ತ ಝಂ ತ ಧಿಂ ಘಿ ನ ತೋಂ ಝಂ ಝಂ ತ ತ ರಿ ತ ಕ ತ ರಿ ತ ಕಿ ಟ ತ ಧೀ ತೋಂ ನಂ ತ ಕ ತ ರಿ ತ ಝಂ ತ ಝಂ ತಾ ತ ಝಂ ತ ರಿ ತ ಝಂ ದ ನ ತ ಝಂ ತ ಧಿಂ ಘಿ ನ ತೋಂ ಝಂ ಝಂ ತ ತ ರಿ ತ ಕ ತ ರಿ ತ ಕಿ ಟ ತ ಧೀ ತೋಂ ನಂ ತ ಝಂ ಝಂ ತ ದ ನ ತ ಕ ದ ನ ತ ಕಿ ಟ ತ ಧೀ ತೋಂ ನಂ ಝಂ ಝಂ ತ ತ ರಿ ತ ಝಂ ತ ರಿ ತ ಕಿ ಟ ಝಂ ತ ದ ನ ತ ಝಂ ದ ನ ತ ಕಿ ಟ ಝಂ ತ ಝನು ತ ತ ಝಂ ಝನು ತ ಕಿ ಟ ಝಂ ತ ಧಿಮಿ ತ ತ ಝಂ ಧಿಮಿ ತ ಕಿ ಟ ಝಂ ತ ತ ರಿ ತ ಕ ಝಂ ತ ದ ನ ತ ಕ ಝಂ ತ ಝನು ತ ಕ ಝಂ ತ ಧಿಮಿ ತ ಕ ಝಂ ಝಂ ತ ತ ರಿ ತ ಕ ತ ರಿ ತ ಕಿ ಟ ತ ಕ ತ ಧೀ ಗಿ ನ ತೋಂ ತ ತ ಧೀ ಗಿ ನ ತೋಂ ತ ತ ಧೀ ಗಿ ನ ತೋಂ ತ ಧಿಂ 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 ಗಿ ನ ತೋಂ சொல்லடியே சகியே குமார சுவாமி வர சொல்லடியே சகியே குமார சுவாமி வர சொல்லடி 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 ಧಳಂಗು ತಕ್ಕ ದಿಕ್ಕು ತಕ್ಕ ತದಿಂಗಿಣ್ಣ ತೋಂ ಧೀ ನುತ್ತ ತ ಧಿಮ್ಮಿ ತ ಹತ್ತ ಜುಂ ತ ಜುಂ ತ ಜುಂ ತ ಜುಂ ಜುಂ ತಕ್ಕುಂದರಿ ಧೀ ನುತ್ತ ತ ಧಿಮ್ಮಿ ತ ಹತ್ತ ಜುಂ ತ ಜುಂ ತ ಜುಂ ತ ಜುಂ ಜುಂ ತಕ್ಕುಂದರಿ ಧೀ ನುತ್ತ ತತ್ತಿಂ ತ ಹತ್ತ ಜುಂ ತ ಜುಂ ತ ಜುಂ ತ ಜುಂ ಜುಂ ತಕ್ಕುಂದರಿ ಧೀ ನುತ್ತ ತತ್ತಿಮಿ ತ ಹತ್ತ ಜುಂ ತ ಜುಂ ತ ಜುಂ ತ ಜುಂ ಜುಂ ತಕ್ಕುಂದರಿ ಧೀ ನುತ್ತ ತತ್ತಿಮಿ ತ ಹತ್ತ ಜುಂ ತರಿ ಧೀ ನುತ್ತ ತತ್ತಿ ತಕ್ಕಣಕ ಜುಂ ತರಿ ಧೀ ನುತ್ತ ತತ್ತಿಮಿ ದೃಕ್ಕಣಕ ಜುಂ ತರಿ ಧೀ ನುತ್ತ ತತ್ತಿಮಿ ತಕ್ಕಣಕ ನಕಣಕ ಧೀ ನುತ್ತ ತತ್ತಿಮಿ ತತ್ತಿಮಿ ಧೀ ನುತ್ತ ತತ್ತಿಮಿ ತತ್ತಿಮಿ ಧೀ ನುತ್ತ ತಕ್ಕಣಕ ದೃಕ್ಕಣಕ ಜುಕ್ಕಣಕ ತ ದಿತ್ತ ತತ್ತಿಂಗಿಣ್ಣ ತೋಂ ತ ದಿತ್ತ ತತ್ತಿಂಗಿಣ್ಣ ತೋಂ ತ ದಿತ್ತ ತತ್ತಿಂಗಿಣ್ಣ ತೋಂ ತ ತಿಂಗಿಣ್ಣ ತೋಂ ತ ತಿಂಗಿಣ್ಣ ತೋಂ சுவாமி வர சொல்லடி
ಸಖಿಯೇ ಕುಮಾರ ಭೂಮಿ പുകഴും ശിവകാമി മകിഴും ബാലൻ ഭൂമി പുകഴും ശിവകാമി മകിഴും ബാലൻ ഭൂമി മുരുക 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 ഭൂമി മുകഴും ശിവകാമി മകിഴും ബാലൻ ഭൂമി പുകഴും ശിവകാമി മകിഴും ബാലൻ ഭൂമി പുകഴും ശിവകാമി മകിഴും ബാലൻ സ്വാമി വരസുല്ലടി സഖിയ കുമാര സ്വാമി വരസുല്ലടി സ്വാമി സ്വാമി ಪ್ರಮೋದ್ ಸರ್, ಹೇಗಿತ್ತು ಶ್ರೀಕರಿಯ ಈ ಪ್ರಸ್ತುತಿ? ಶ್ರೀಕರಿ ಹೇಳಿ ಸರ್. ಬಹುಶಃ ಈ ವರ್ಣವನ್ನು ಬೆಳಗ್ಗೆಯಿಂದ ಸಂಜೆ ತನಕ ಕೊಟ್ಟರೆ ಶ್ರೀಕರಿ ಅದು ಆ ನಿರಾಯಾಸವಾಗಿ ಮಾಡಿಕೊಂಡು ಏನು ಟೆನ್ಷನ್ ಇಲ್ಲ, ಆಯಾಸವಿಲ್ಲ, ಏನು ಅವಳ ಪರ್ಫಾರ್ಮೆನ್ಸೇ ಹಾಗೆ. ಅದು ಅವಳೊಂದು ಮಾಡುವಾಗ ಮೆಲೋಡಿಯಾಗಿ ಹೋಗ್ತದೆ ಎಲ್ಲ ವರ್ಣ, ನಿರಾಯಾಸವಾಗಿ ಮಾಡುವಾಗೆ ಕಾಣ್ತದೆ. ಎಲ್ಲ ರಾಕ್ಷಸರನ್ನೆಲ್ಲ ಮಾಡುವಾಗ ತುಂಬ ಖುಷಿ ಆಗ್ತದೆ ನಾವು ನೋಡಿ. ಚೆನ್ನಾಗಿ ಅವಳ ಪರ್ಫಾರ್ಮೆನ್ಸ್ ಹಾಗೆ ಅವಳು ಬಹಳ ಚೆನ್ನಾಗಿ ಇದನ್ನು ನಿಭಾಯಿಸಿದಿ. ಪ್ರಾರಂಭದಿಂದ ಕೊನೆ ತನಕ ಈ ವರ್ಣವನ್ನು ಬಹಳ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಿದೆ. ಅಡವು ಸೆಕ್ಷನ್ ಕೂಡ ಹಾಗೆ, ಅಭಿನಯ ಸೆಕ್ಷನ್ ಮೆಲೋಡಿಲಿ ಕಣ್ಣಲ್ಲೆಲ್ಲ ಬಹಳ ಇಷ್ಟ ಆಯಿತು ನನಗೆ. ನೀನು ಮಾಡಿದಂಥ ಏನು ಪ್ರೆಸೆಂಟೇಷನ್ ಏನಿದೆ ಅದು ತುಂಬ ಇಷ್ಟ ಆಯಿತು. ವೆರಿ ವೆರಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ಗೆ ಇಷ್ಟ ಆಗಿದೆ. ಸೊ ವೀಣಾ ಮ್ಯಾಮ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳುವ. ಮ್ಯಾಮ್ ಹೇಗಿತ್ತು? ವರ್ಣ ಅಂದರೆ ಕ್ಲಿಷ್ಟಕರವಾದ ನೃತ್ಯ ಅಂತ ಹೇಳಿದರೆ ಶ್ರೀಕರಿ ಮಾಡುವಾಗ ಅದು ಕ್ಲಿಷ್ಟ ಅಂತ ಅನ್ನಿಸ್ಲಿಲ್ಲ. ಸುಲಲಿತವಾಗಿ ಎಲ್ಲ ಒಂದು ಪೋರ್ಷನಲ್ಲಿ ಅಭಿನಯ ಆಗಲಿ, ಅಂಗಶುದ್ಧತೆ, ತಾಳದ ಶುದ್ಧತೆ, ಫುಟ್ವರ್ಕ್ ಎಲ್ಲ ಪರ್ಫೆಕ್ಟ್ ಇತ್ತು. ಖುಷಿಯಾಯಿತು ನೋಡಿ. ಆ ಸ್ವಾಮಿಯ ವರ್ಷಲ್ಲಡಿ ಹೇಳುವಾಗ ಪಲ್ಲವಿಯಲ್ಲಿ ಸಖಿ 3 ಅಂತ ತೋರಿಸುವಾಗ ಶ್ರೀನಿವಾಸ ಅಂತ ಹೇಳೋದು 10 ಅದೆಲ್ಲ ಚೆನ್ನಾಗಿ. ಮತ್ತು ಇದು ಸಂಚಾರಿ ಸಹ ಒಂಥರ ಮಧ್ಯ ಮಧ್ಯದಲ್ಲಿ ತಗೊಳ್ಳೋದೆ, ಪಲ್ಲವಿ ಅನುಪಲ್ಲವಿ ತಗೊಂಡು ನಮಗೆ ಕರೆಕ್ಟಾಗಿ ಅರ್ಥ ಆಗಿ ಆ ಸಖಿಯನ್ನು ಕಳಿಸೋವರೆಗೆ ತುಂಬ ಅದ್ಭುತವಾಗಿ ಮೂಡಿ ಬಂತು. ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೋಹಿಣಿ ಮ್ಯಾಮ್. ಶ್ರೀಕರಿ ಇವತ್ತು ತೆಕೊಂಡಂತಹ ವರ್ಣದ ಭಾಗ ತುಂಬ ಚೆನ್ನಾಗಿತ್ತು. ಅರೆಮಂಡಿ ಮತ್ತು ವೇದಿಕೆ ಬಳಕೆ ಅದು ಕೂಡ ತುಂಬ ಮ್ಯಾಟ್ರ್ ಆಗ್ತದೆ. ಇಲ್ಲದೆ ನಿಂತಲ್ಲೇ ಮಾಡಿದರೆ ನೋಡುಗರ ಕಣ್ಣು ಸಹ ಸುಸ್ತಾಗಿ ಬಿಡ್ತದೆ. ಅದನ್ನು ಸುಸ್ತನ್ನು ಹೋಗಲಾಡಿಸುವಂಥದ್ದು, ಅವರನ್ನು ಆ್ಯಕ್ಟಿವ್ ಆಗಿಡುವಂಥದ್ದು ನಾವು ವೇದಿಕೆ ಬಳಕೆಯ ಮೂಲಕ ನಿರ್ವಹಿಸಲಿಕ್ಕಾಗ್ತದೆ. ಅದನ್ನು ಬಳಸಿದ್ದೀರಿ. ಮತ್ತು ಅಭಿನಯ, ಆ ಕಣ್ಣಲ್ಲೇ ಮಾತಾಡೋದುಂಟಲ್ವ, ಅದು ತುಂಬ ಚೆನ್ನಾಗಿತ್ತು. ಓವರಾಲ್ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ನೀವಲ್ಲಿ ಸಖಿಗೆ 6 ಮುಖ ಅಂತ ತೋರಿಸುವಾಗ ಅವಳು ಕನ್ಫ್ಯೂಷನ್ ಆಗಿ ರಾವಣನ ಅಂತ ಹೇಳ್ತಾಳಲ್ಲ, ಅದು ಖುಷಿ ಆಯಿತು. ಇವತ್ತಿನ ವರ್ಣ ತುಂಬ ಚೆನ್ನಾಗಿ ಇತ್ತು ಶ್ರೀಕರಿ. ಮುಂದಿನ ಬಾರಿ ಜಾಸ್ತಿ ನಮಗೆ ಎಕ್ಸ್ಪೆಕ್ಟ್ ಜಾಸ್ತಿ ಆಗ್ತದೆ. ಆಲ್ ದಿ ಬೆಸ್ಟ್ ಶ್ರೀಕರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ನಿಮ್ಮ ಈ ಪ್ರಸ್ತುತಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಸೊ ರೋಹಿಣಿ ಮ್ಯಾಮ್, ಎಷ್ಟು ಕೊಡ್ತೀರಿ ಇವತ್ತು ನಮ್ಮ ಈ ಗೊಂಬೆಗೆ? ಇವತ್ತು ಭರತನಾಟ್ಯದ ಗೊಂಬೆಗೆ ನನ್ನ ಕಡೆಯಿಂದ 9.5 9.5 ಪಾಯಿಂಟ್ ಸಿಕ್ಕಿದೆ. ಸೊ ಪ್ರಮೋದ್ ಸರ್ ಎಷ್ಟು ಕೊಡ್ತೀರಿ? ನಿಮಗೆ ಸಿಕ್ಕಿದೆ ಪ್ರಮೋದ್ ಸರ್ ಕಡೆಯಿಂದ 9 ಪಾಯಿಂಟ್ಸ್.
ವೀಣಾ ಮ್ಯಾಮ್ ಕೊಟ್ಟಿದ್ದಾರೆ ನಿಮಗೆ 9.5. ಹೇಗೆ ಅನ್ನಿಸ್ತುಂಟು? ತುಂಬ ಖುಷಿ ಉಂಟು. ತುಂಬ ಖುಷಿ ಉಂಟು. ಸೊ ಫಸ್ಟ್ ಬರುವಾಗಲೇ ಫುಲ್ ಖುಷಿಯಲ್ಲೇ ಬಂದಿದ್ರಿ. ಒಳ್ಳೆ ಪ್ರಿಪೇರ್ ಆಗಿ ಬಂದಿದ್ದೇನೆ ಅನ್ನುವ ಕಾನ್ಫಿಡೆನ್ಸ್ ಕೂಡ ಇತ್ತು. ಸೊ ನಿಮ್ಮ ಆ ಕಾನ್ಫಿಡೆನ್ಸಿಗೆ ಸಿಕ್ಕ ಪಾಯಿಂಟ್ಸ್ ಇದು. ಸೊ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಮುಂದೆ ಇನ್ನೂ ಬಾಕಿ ಇರುವ ಅರ್ಧ ಕೂಡ ಸಿಗೋ ಹಾಗೆ ಆಗಲಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈ ಸಂಚಿಕೆಯ ಅಷ್ಟು ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸನ್ನು ನಾವು ನೋಡಿ ಆಗಿದೆ. ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಉಂಟು, ಯಾರಿಗೆ ಸಿಗ್ಬಹುದು ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅನ್ನುವ ಟೈಟಲ್ ಹಾಗೆ ಗಿಫ್ಟ್ ಹ್ಯಾಂಪರ್ಗಳು. ಸೊ ಯಾರಿಗೆ ಸಿಗ್ಬಹುದು? ಎನಿ ಗೆಸ್? ನಾನು ನೀವಲ್ಲ ಅದನ್ನು ಗೆಸ್ ಮಾಡಬೇಕಾಗಿರೋದು, ನಮ್ಮ ಜಡ್ಜಸ್ ಹತ್ರ ಕೇಳೋಣ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ನಮ್ಮ ಜಡ್ಜಸ್. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೊ ಈ ಕಾಂಪಿಟೇಷನ್, ಈ ರೌಂಡ್ ಸ್ಪೆಷಲಿ ಕಂಟೆಸ್ಟೆಂಟ್ಗಳಿಗೆ ಕೂಡ ಟಫ್ ಇತ್ತು. ನಾನು ಅಸ್ಯೂಮ್ ಮಾಡ್ತಿದ್ದೇನೆ ನಿಮಗೆ ಕೂಡ ಸ್ವಲ್ಪ ಟಫ್ ಇತ್ತು ಅಂತ. ಸ್ಟಿಲ್ ನೀವೀಗ ಹೇಳಬೇಕು ಯಾರು ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅಂತ. ಅವರಿಗೆ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ಗಳನ್ನು ಕೂಡ ತಗೊಂಡು ಬಂದಿದ್ದೀರಿ ವೇದಿಕೆ ಮೇಲೆ. ಸೊ ಯಾರು ಈ ವಾರದ ಬೆಸ್ಟ್ ಪರ್ಫಾರ್ಮರ್? ಮ್ಯಾಮ್, ನೀವು ಅನೌನ್ಸ್ ಮಾಡಿ. ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಈ ಶ್ರೀಕರಿ. ಶ್ರೀಕರಿ ಈ ವಾರದ ಬೆಸ್ಟ್ ಪರ್ಫಾರ್ಮರ್. ಇವರಿಗೆ ಸಿಗ್ತಾ ಇದೆ ವಿವಿಧ ಗಿಫ್ಟ್ ಹ್ಯಾಂಪರ್ಗಳು. ಬಹುಶಃ ಇನ್ನೊಂದು ಕೂಡ ಉಂಟು, ಹಾಗೆ ಒಂದು 0.5 ಅಂತರದಲ್ಲಿ. ಆದ ಕಾರಣ ನಾವು ಯಶಸ್ ಭಟ್ ಇವರನ್ನು ಕೂಡ ವೇದಿಕೆ ಕರೀತಿದ್ದೇವೆ. ಇವರಿಗೂ ಕೂಡ ಇವತ್ತಿನ ಗಿಫ್ಟ್ ಹ್ಯಾಂಪರ್ ಸಿಗ್ತದೆ. ಬಹುಶಃ ಇವತ್ತು ಇಬ್ಬರು ಪಡೆದಿದ್ದಾರೆ. ಹೌದು. ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಕಳೆದ ಸಂಚಿಕೆಗಳನ್ನು ನಾವು ಗಮನಿಸಿದ್ರೆ ಈ ವಾರ ನಮ್ಮ ಜೊತೆ ಇದ್ದಾರೆ 2 ಬೆಸ್ಟ್ ಪರ್ಫಾರ್ಮರ್ಸ್. ಸೊ ನಿಮ್ಮಿಬ್ಬರಿಗೆ ಸಹ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಸಿಗ್ತಾ ಇದೆ SG ಪ್ಯೂರ್ ಮಸಾಲಾ ವತಿಯಿಂದ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಿಮಗೆ ಸಿಗ್ತಾ ಇದೆ ಭಟ್ ಆ್ಯಂಡ್ ಭಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹಾಗೆ ಯಾರಿಗೆ ಸಿಗ್ತಾ ಇದೆ ಪಾಪ್ಯುಲರ್ ಸ್ವೀಟ್ಸ್ ದ ಸ್ವೀಟ್ ಪೀಪಲ್ ಪುತ್ತೂರು ಇವರ ಗಿಫ್ಟ್ ಹ್ಯಾಂಪರ್. ಇಬ್ಬರಿಗೆ ಸಹ ಶೇರ್ ಮಾಡಿ ತಿನ್ಲಿ ಅಂತ ಸಿಗ್ತಾ ಇದೆ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸಹ ಕಂಗ್ರ್ಯಾಚುಲೇಷನ್ಸ್. ಸೊ ಕಳೆದ ಇಷ್ಟು ಸಂಚಿಕೆಗಳಲ್ಲಿ ಇವತ್ತೇ ಸ್ಪೆಷಲ್ ನಮ್ಮ ಜೊತೆ ಇಬ್ಬರು ಕಂಟೆಸ್ಟೆಂಟ್ಸ್ ಬೆಸ್ಟ್ ಪರ್ಫಾರ್ಮರ್ ಆಗಿ ನಿಂತ್ಕೊಂಡಿದ್ದಾರೆ. ಅಂದರೆ ಕಾಂಪಿಟೇಷನ್ ಎಷ್ಟು ಟಫ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಅವರ ಹತ್ರ ಕೇಳುವ, ಹೇಗೆ ಅನ್ನಿಸ್ತು ಅಂತ. ಯಶಸ್, ಹೇಗೆ ಅನ್ನಿಸ್ತು ನಿಮ್ಮ ಒಂದು ಈ ಖುಷಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಖುಷಿ ಆಗ್ತದೆ ಖುಷಿ ಆಗ್ತಾ ಉಂಟು. ಖುಷಿಯಲ್ಲಿ ಒಂದು ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ, ಅದನ್ನ ಎಂಜಾಯ್ ಮಾಡೋದು ಅಷ್ಟೇ. ಓಕೆ, ಸೊ ಶ್ರೀಕರಿ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಉಂಟು. ನೆಕ್ಸ್ಟ್ ರೌಂಡಿಗೆ ಇನ್ನೂ ಸಹ ಪ್ರಾಕ್ಟೀಸ್ ಮಾಡಿ ಉಳಿದ ಮಾರ್ಕ್ಸನ್ನು ಸಹ ತಗೊಳ್ತೇನೆ. ಎಸ್, ದ್ಯಾಟ್ ಈಸ್ ದ ಕಾನ್ಫಿಡೆನ್ಸ್. ಸೊ 3 ಗಿಫ್ಟ್ ಹ್ಯಾಂಪರ್ಸ್ ಒಬ್ಬರಿಗೆ ಹೋಗಬೇಕು, ಅಷ್ಟು ತಯಾರಾಗಿ ನೀವು ಬರ್ತೀರಿ ಅನ್ನುವ ಕಾನ್ಫಿಡೆನ್ಸ್ ನಮಗೆ ಕೂಡ ಇದೆ. ಸೊ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ ಹೇಗೆ ಕಾಂಪಿಟೇಷನ್ ಟಫ್ ಆಗ್ತಾ ಇದೆ, ಹೇಗೆ ಎಲ್ಲ ಸ್ಪೀಡಪ್ ಆಗ್ತಾ ಇದೆ ಅಂತ. ಸೊ ಮುಂದಿನ ವಾರ ಮತ್ತಷ್ಟು ಕಂಟೆಸ್ಟೆಂಟ್ಗಳ ಜೊತೆಗೆ ಮತ್ತಷ್ಟು ಹೊಸತನದ ಜೊತೆ ನಾವು ನಿಮ್ಮೆದುರು ಬರಲಿಕ್ಕೆ ಇರ್ತೇವೆ. ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. तां तकिटजं धीं तकिटजं धीरनद